ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾದ ಕರ್ಜಿಕಾಯಿ ಅಂದರೆ ಗುಜಿಯಾ ಅಂತ ಹೇಳ್ತಾರೆ. ಯೂಶಲಿ ನಾವೇನು ಮಾಡ್ತೀವಿ ಅಂದರೆ ಕೊಬ್ಬರಿ, ಬೆಲ್ಲ ಮತ್ತು ಹುರ್ಗಡ್ಲೆ ಪೌಡ್ರು ಹಾಕಿ ಏಲಕ್ಕಿ ಪುಡಿ ಹಾಕಿ ಮಾಡ್ತೀವಿ. ಬಟ್ ನಾನು ಕೊಬ್ಬರಿ ಮತ್ತು ಹುರ್ಗಡ್ಲೆ ಯಾವುದೂ ಸ್ಟಫಿಂಗ್ ಮಾಡಿಲ್ಲ. ಒಂದ್ಸಲ ಕ್ಲೋಸಪ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟು ಸಾಫ್ಟಾಗಿರುತ್ತೆ ಒಳಗಡೆ, ಹೊರಗಡೆ ಗರಿಗರಿಯಾಗಿರುತ್ತೆ. ಪರ್ಫೆಕ್ಟ್ ಅಳತೆ, ಪರ್ಫೆಕ್ಟ್ ಮೆಷರ್ಮೆಂಟ್. ವೆಲ್ಕಮ್ ಟು ಹೇಮನಾಗರಾಜ್ ವ್ಲಾಗ್. ನಾನು ಹೇಮಾ. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಸ್ಟಫಿಂಗು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕೆಜಿಯಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಗಟ್ಟಿ ತುಪ್ಪ ಹಾಕ್ಕೊಳ್ತಿದ್ದೀನಿ. ತೆಳು ತುಪ್ಪ ಬೇಡ, ಗಟ್ಟಿ ತುಪ್ಪ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾವಿವಾಗ ರವೆ ಕನ್ಸಿಸ್ಟೆನ್ಸಿಗೆ ಅಂದರೆ ಮೈದಾ ಫೈನ್ ಪೌಡರ್ ಇರುತ್ತೆ, ಅದನ್ನು ರವೆ ಕನ್ಸಿಸ್ಟೆನ್ಸಿ ಅಂದರೆ ನಾವು ಒಂದಕ್ಕೊಂದು ಚೆನ್ನಾಗಿ ನಾದಬೇಕು. ಒಂದು 5ರಿಂದ 8 ನಿಮಿಷ ನಮ್ಮ ಉಗುರು ಬೆರಳುಗಳಲ್ಲಿ ಚೆನ್ನಾಗಿ ನಾದ್ತೀವಿ. ಮೈದಾ ಎಷ್ಟು ಚೆನ್ನಾಗಿ ನಾವು ನಾದ್ತೀವೋ ನಮಗಷ್ಟು ಗರಿಗರಿಯಾಗಿ ಬರುತ್ತೆ. ಇದಕ್ಕೆ ನಾನು ಕೊಬ್ಬರಿ, ಎಳ್ಳು ಮತ್ತು ತೆಂಗಿನ ತುರಿ ಯಾವುದೂ ಹಾಕ್ತಾಯಿಲ್ಲ, ಓಕೆನಾ. ಬೆಲ್ಲ ಯಾವುದೂ ಹಾಕ್ತಿಲ್ಲ. ಸ್ಟಫಿಂಗು ಇದು ವಿಶೇಷವಾದ ಸ್ಟಫಿಂಗು. ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಈ ಗುಜಿಯಾ ಅಥವಾ ನಮ್ಮ ಕರ್ಜಿಕಾಯಿನ. ಇನ್ನೇನು ಬರಬಾರನೇ ಗೌರಿ ಗಣೇಶ ಹಬ್ಬ ಬಂತು. ಈ ಸಲ ವಿಶೇಷವಾಗಿದೆ ಕರ್ಜಿಕಾಯಿ ಸ್ಟಫಿಂಗ್. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಒಂದು 5ರಿಂದ 8 ನಿಮಿಷ ತಗೊಂಡು ಅದನ್ನು ರವೆ ಆಕಾರಕ್ಕೆ ಚೆನ್ನಾಗಿ ಅದನ್ನು ಉಜ್ಜಿ ಅಂಗೈಯಲ್ಲಿ ಅಂದರೆ ಬೆರಳುಗಳ ಸಹಾಯದಿಂದ ಈಗ ನೀರು ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟು ಮತ್ತು ಪೂರಿ ಹಿಟ್ಟಷ್ಟು ಮೆತ್ತಿಗೆ, ಚಪಾತಿ ಹಿಟ್ಟಂದರೆ ಗಟ್ಟಿಗಿರುತ್ತೆ ಅಲ್ವಾ, ಸೊ ಸ್ವಲ್ಪ ಸಾಫ್ಟ್ ಡೌ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಂದು 5 ನಿಮಿಷ ನೆನೆ ಹಾಕೊಂಬಿಡೋಣ. ನೋಡಿ ಈ ಕನ್ಸಿಸ್ಟೆನ್ಸಿಗಿದ್ದರೆ ಸಾಕು. ಒಂದು 5 ನಿಮಿಷ ನೆನೆ ಹಾಕ್ಕೊಟ್ರೆ ಸಾಕು. ಯಾಕೆ ಅಂದರೆ ಇದಕ್ಕೆ ಯಾವ್ಯಾವ ಸ್ಟಫಿಂಗ್ ಬೇಕು ಅಂತ ಅದನ್ನು ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಒಂದು 2ರಿಂದ 3 ಚಮಚದಷ್ಟು ಸಣ್ಣಕ್ಕೆ ಹೆಚ್ಚಿರೋ ಗೋಡಂಬಿ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದ ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬಾದಾಮಿ, ಪಿಸ್ತಾ ಸಹ ತೊಗೊಳ್ಬೋದು. ಮತ್ತು ಒಂದು 2 ಏಲಕ್ಕಿನ ಆ ಉಂಡೆ ಕಾಳುಗಳನ್ನ ಬೆರೆಸ್ಕೊಳ್ತಿದ್ದೀನಿ. ಏಲಕ್ಕಿ ಪುಡಿನೂ ಹಾಕ್ಕೊಳ್ತಿದ್ದೀನಿ, ಪ್ಲಸ್ ಈ ಉಂಡೆ ಕಾಳುಗಳನ್ನೂ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಸ್ವೀಟ್ ಕೋವಾ ಮಾಡಿಟ್ಕೊಂಡಿದ್ದೀನಿ. ಈಗಾಗಲೇ ನನ್ನ ವೀಡಿಯೋಸಲ್ಲಿ ಸ್ವೀಟ್ ಕೋವಾದು ವೀಡಿಯೋ ಹಾಕಿದ್ದೀನಿ. ನಿಮಗೇನೋ ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಈ ಟೇಸ್ಟ್ ಯಾವ ರೀತಿ ಇದೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಕೋವಾ ಮತ್ತು ಡ್ರೈ ಫ್ರೂಟ್ಸ್ದು ಟೇಸ್ಟು ಸೂಪರ್ ಡೂಪರ್ ಆಗಿರುತ್ತೆ. ಸೊ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಸೊ ಈಗ ನಾನು ಹಾಕ್ತಿರೋದು ಸ್ವೀಟ್ ಕೋವಾ. ಸೊ ಕೋವಾ ಮಾಡಬೇಕಾದ್ರೆ ಸಕ್ಕರೆ ಹಾಕೋ ಮಾಡ್ಕೊಂಡಿರೋದು. ನೋಡಿ ಇಷ್ಟು ಸಾಫ್ಟಾಗಿದೆ. ನಮ್ಮ ಕೋವಾನು ರೆಡಿ ಇದೆ. ಬನ್ನಿ ಮೈದಾ ಹಿಟ್ಟನ್ನ ಒಂದು ಸಲ ಅಂಗೈಯಲ್ಲಿ ಚೆನ್ನಾಗಿ ನಾದ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಇದನ್ನು ಪೂರಿಯಿಂದ ಸ್ವಲ್ಪ ಚಿಕ್ಕ ಉಂಡೆನೇ ಇರಲಿ, ಇದನ್ನು ಲಟ್ಟಿಸ್ಕೊಂಡು ನಮ್ಮ ಪೂರಿ ಮಾಡ್ತೀವಲ್ಲ ಆ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದನ್ನು ನಮ್ಮ ಕರ್ಜಿಕಾಯಿ ಮೇಕರ್ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡಿಬಿಡೋಣ. ಈ ಸ್ಟಫಿಂಗ್ ಏನು ಮಾಡಿದ್ದೀನೋ ಇದರಲ್ಲಿ ನೀವು ಸ್ವಲ್ಪ ಮೈದಾ ಹಾಕ್ಬಿಟ್ಟು ಡ್ರೈ ಜಾಮೂನ್ ಸಹ ಮಾಡ್ಕೊಳ್ಬೋದು. ಸೊ 2 in 1 ಆಯಿತು. ಒಂದು ಕರ್ಜಿಕಾಯಿ ಆಯಿತು, ಇನ್ನೊಂದು ನಾನು ಮಾಡ್ಕೊಂಡಿರೋ ಕೋವಾ ಮಿಕ್ಸ್ಚರ್ಗೆ ಸ್ವಲ್ಪ ಮೈದಾ ಮತ್ತು ಸೋಡಾ ಹಾಕ್ಬಿಟ್ಟು ಅದನ್ನು ಡ್ರೈ ಜಾಮೂನ್, ಗುಲಾಬ್ ಜಾಮೂನ್ ನಾವು ಯೂಶಲಿ ಪ್ಯಾಕೆಟ್ ತಂದು ಮಾಡ್ತೀವಲ್ಲ, ಇದು ಕೋವಾ ಜಾಮೂನ್ ಆಗುತ್ತೆ. ಸೊ ಈ ಥರ ಲಟ್ಟಿಸ್ಕೊಂಡು ನಮ್ಮ ಕರ್ಜಿಕಾಯಿ ಮೇಕರಲ್ಲಿ ಇದನ್ನು ಇಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ಒಂದು ಚಮಚದಷ್ಟು ಫಿಲ್ಲಿಂಗ್ ಇಡಿಸುತ್ತೆ. ನೋಡಿ ಈ ಥರ. ಈಗಾಗಲೇ ನಾನು ಎಣ್ಣೆನ ಹದವಾಗಿ ಕಾಯಕ್ಕಿಟ್ಟಿದ್ದೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿದೆ. ಫಿಲ್ಲಿಂಗು ಬಾಯಿಗಿಟ್ಟರೆ ಕರ್ಗೋಗುತ್ತೆ. ನೀವು ಹಾಗೆ ತಿಂದು ನೋಡಿ ಒಂದು ಸಲ ಸ್ಟಫಿಂಗ್ ಮಾಡೋಕ್ಕೆ ಮುಂದೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಪ್ರೆಸ್ಸಲ್ಲಿ ಹಾಕ್ಬಿಟ್ಟು ಆ ಎಕ್ಸ್ಟ್ರಾಸ್ ಏನೇನಿದೆಯೋ ಅದೆಲ್ಲ ತೆಗೆದುಬಿಟ್ಟು ಇಲ್ಲಿ ಲಾಕಿಂಗ್ ಸಿಸ್ಟಮು ಇರುತ್ತೆ ಯೂಶಲಿ. ನೋಡಿ ಎಕ್ಸ್ಟ್ರಾಸ್ ಏನೇನಿದೆ ಅದೆಲ್ಲ ತಕ್ಕೊಂಬಿಟ್ಟು ಒಂದು ಸಲ ಲಾಕ್ ಮಾಡೋಣ ನಮ್ಮ ಕರ್ಜಿಕಾಯಿನ. ನೋಡಿ ಈ ಥರ. ಸೊ ಗಣೇಶ ಗೌರಿ ಹಬ್ಬಕ್ಕೆ ಕರ್ಜಿಕಾಯಿ ಮಾಡಲೇಬೇಕು. ಈ ಸಲ ನಮ್ಮ ಕೋವಾ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ನಿಮಗೇನು ಅನಿಸ್ತು ಅಂತ ಸ್ಪೆಷಲ್ಲಾಗಿದೆ ಇದು. ಸೊ ವಿಭಿನ್ನವಾಗಿ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಒತ್ತಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ, ಪರ್ಫೆಕ್ಟಾಗಿದೆ. ಸೈಡ್ ಎಡ್ಜಸ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾನೊಂದು 4-5 ಕರ್ಜಿಕಾಯಿ ಒಟ್ಟಿಗೆ ಮಾಡಿಟ್ಕೊಂಡು 1 by 1 ಕರ್ಕೊಳ್ಳೋಣ. ಯೂಶಲಿ ಒಂದು 4-5 ಮಾಡಿ ಒಂದು ಡ್ರೈ ಬಟ್ಟೆಯಲ್ಲಿ ಅದನ್ನು ಮುಚ್ಚಿಬಿಡಿ. ಇಲ್ಲಾಂದರೆ ಅದು ಡ್ರೈ ಆಗೋದ್ರೆ ನಮಗೆ ಕರ್ಜಿಕಾಯಿ ಆಗುತ್ತೆ. ಥರ ಡ್ರೈ ಆಗಿರುತ್ತೆ, ಗಟ್ಟಿಗಿರುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಡ್ರೈ ಆಗಬಾರ್ದು, ನಮಗೆ ಸಾಫ್ಟಾಗಿರಬೇಕು, ಒಳ್ಳೆ ಶೈನಿಂಗ್ ಇರುತ್ತೆ. ತುಪ್ಪ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನಾನು ಹೇಳಿದ್ನಲ್ಲ ರವೆ ಆಕಾರಕ್ಕೆ ಅದನ್ನು ನಾವು ಉಜ್ಜಬೇಕು ಮೈದಾನ. ಸೊ ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂತ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ. ತುಂಬ ಚೆನ್ನಾಗಿದೆ. ಅದು ನಾವು ತುಪ್ಪ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಇದು ಯಾವ ಥರ ಇದೆ ಅಂತ. ಸೊ 15 ದಿನ ಇಟ್ಟರು ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಾನು ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ತೆ.